ಕಾಣಿಸೋದೇ ಇಲ್ಲಮ್ಮ. ಮಸ್ತ್ ಖುಷಿ ಇತ್ತು ಗೈಸ್ ಸಣ್ಣವ್ರು ಇರ್ಬೇಕಾದ್ರೆ. ಇವಾಗ ಎಲ್ಲ ತಲೆ ಮೇಲೆ ಕೂತಿದೆ, ಅದನ್ನು ನೀರ್ ಹತ್ರ ಇಟ್ಟು ಒದ್ದಾಗ ಹೋಗಿದೆ ಅಂತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಹೇಮಂತ್ ಚಾನಲ್. ಮತ್ತು ಇವತ್ತೇನು ಸ್ಪೆಷಲ್ ಇದೆ ಅಂತ ಹೇಳಿದ್ರೆ, ನಮ್ಮ ಪಪ್ಪ ಅಮ್ಮ ಮದುವೆ ಆಗಿರೋ ದಿನ. ಎಷ್ಟು 29 ಇಯರ್ಸ್ ಆಯಿತು ಮದುವೆ ಆಗಿ. ಇವತ್ತು ಆ್ಯನಿವರ್ಸರಿ ಅಲ್ವಾ. ನಾನು ಒಂದು ಸಣ್ಣದಾಗಿ ಕೇಕ್ ತಂದು ಕಟ್ ಮಾಡ್ಸೋಣ ಅಂತ ಇದ್ದೀನಿ, ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಅವ್ರಿಗೆ ಇಷ್ಟ ಆಗತ್ತೆ ಇಲ್ಲೋ ಗೊತ್ತಿಲ್ಲ ನನಗೆ. ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಅಮ್ಮ ಬೇಜಾರು ಬರ್ತದೆ ಅಂದ್ರೆ ತಿನ್ನು ಕೊಡು. ಜೋಳ 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 ನೀನೇ ತಿನ್ನು. ಹಸಿದೆ ತಿನ್ನು ನೋಡು, ಒಂದ್ 2 ಬೀಜ. ನಂಗೆ ಬೇಡ, ತಿಂದ್ರೆ ಮತ್ತೊಂದು ಕೊಡು ಅಂತ. ನಂಗೆ ಬೇಡ. ಅಯ್ಯೋ ಅಯ್ಯೋ. ಹಲಸಿನನ್ನು ಕಟ್ ಮಾಡಿದ್ದಾರೆ ಅಂತ ಬೊಕ್ಕೆ. ಗೈಸ್, ಇವಾಗ ನಾವೆಲ್ಲ ಹೋಗ್ತಿದೀವಿ ಅಂತ ಹೇಳಿದ್ರೆ ಹೊನ್ನಾವರ್ ಹೋಗ್ತಿದ್ವಿ, ನಾನು ಮತ್ತೆ ನಮ್ಮ. ಅಯ್ಯೋ ಅಷ್ಟು ದೊಡ್ಡೋಗಿ ನಿಂತದೆ ಗೈಸ್. ಕೇಕ್ ತರಕ್ಕೆ ಅಂತ ಹೇಳಿ ಹೋಗ್ತಿದ್ದೀನಿ ಈಗ. ಕೇಕ್ ತಗೊಂಡೋಗಿದೆ, ಅಲ್ಲಿ ಸ್ಪಾರ್ಕ್ ಇಲ್ಲ ಅಂತೆ, ಇಲ್ಲೋಗಿ ತಗೊಳ್ವಾ. ಜಸ್ಟ್ ಮನೆಗೆ ರೀಚ್ ಆದ್ವಿ, ಕೇಕ್ ತಗೊಬಂದ್ವಿ. ಇವಾಗ ಅಮ್ಮ ರೆಡಿಯಾಗಿ ಪಟ್ಟ ಪಟ್ಟ. ಅಜಣ್ಣ, ಇವ್ರದೊಂದು ಆನಿವರ್ಸರಿ ಮಾಡ್ಬಿಡೋಣ. ನಿಂಗೆ ಗೊತ್ತಿಲ್ವಾ ನೀ ಅಂತ ಮಾರೆ ದೋಸ್ತ ಅಂತ ವಿಶ್ ಮಾಡಿದೆ. ಕೇಕ್ ಎಲ್ಲ ಕಟ್ ಮಾಡಾಯ್ತು. ಈಗ ಜಸ್ಟ್ ನೋಡಿ, ಇವಳು ಹೋಟ್ಲು ಮನೆಗೆ. ಅಮ್ಮ ಹಾ ಬಾಯ್ ಬಾಯ್. ನಮ್ಮ ಹೋದ್ಲು. ಹೆಂಗೆ ಖುಷಿ ಆಯ್ತಾ? ಪಪ್ಪಗೆ ಇಷ್ಟ ಆಗುದಿಲ್ಲಲ್ಲ, ಅದಕ್ಕೆ ನಾ ಜಾಸ್ತಿ ಎಲ್ಲ ವಿಡಿಯೋ ಮಾಡೋಕ್ಕೂ ಹೋಗ್ಲಿಲ್ಲ. ಕೇಕ್ ಎಲ್ಲ ಕಟ್ ಮಾಡುದು ಅದೆಲ್ಲ ಪಪ್ಪಂಗೆ ಅಷ್ಟು ಇಷ್ಟ ಆಗಲ್ಲ. ನನ್ನ ಒತ್ತಾಯಕ್ಕೆ ಅಷ್ಟೇ ಮಾಡಿದ್ದಾರೆ ಇವತ್ತು, ಬಿಟ್ರೆ ಮಾತೆ ಅಂತ ಇಲ್ಲ. ಖುಷಿಗಾಗಿ ಒಪ್ಕೊಂಡೇ ಹೋಯ್. ಪುಟ್ಟಿ ಒಬ್ಳು ಇರ್ಬೇಕಿತ್ತು ಅಲ್ಲ. ಇವಾಗ ಉಳಿದಿರೋ ಕೇಕ್ ತೆಗೆದು ಫ್ರಿಜ್ಜಲ್ಲಿ ಹಾಕೋದಷ್ಟೇ, ಅಷ್ಟು ಖಾಲಿ ಮಾಡಕ್ಕಂತೂ ಆಗಲ್ಲ. ಕೇಕ್ ಚಂದ ಇದ್ದಮ್ಮ. ನೀ ಎಂತ ಬರ್ಕೊಂಡಿತ್ತಂತಾರ ನೋಡಿ ಅದ್ರ ಕೇಕ್ ಮೇಲೆ ಹ್ಯಾಪಿ ಆನಿವರ್ಸರಿ ಪಪ್ಪ ಅಮ್ಮ ಅಂತ ಬರ್ಕೊಂಡಿತ್ತು. ಈಗ ಸ್ಟೇಟಸ್ ಹಾಕಿ. ಇವಾಗ ನಾನು ಅಮ್ಮ ಸೇರಿ ತೋಟಕ್ಕೆ ಹೋಗ್ತಿದ್ದೀವಿ. ತೋಟಕ್ಕೆ ನೀರು ಹಾಕೋಣ ಅಂತ ಹೇಳಿ. ಇವಾಗ ಸಂಡೇ, ನಮ್ಗೆ ಸ್ವಲ್ಪ ಫ್ರೀ ಅಲ್ಲ, ಕೆಲಸ ಏನಿರಲ್ಲ, ಅದಕ್ಕೋಸ್ಕರನ ಹೋಗೋಣ ಅಂತ ಹೇಳಿ. ಹೊರಗಡೆ ಅಂತೂ ಸಖತ್ ಬಿಸಿಲಿದೆ, ಸುಡ್ತಿದೆ. ಹೊರಗಡೆ ಬಂದ್ರಂತೂ ಒಂದು ಟವೆಲ್ ಎತ್ಕೊಂಡಿದ್ದೀನಿ, ಹಂಗೆ ನಮ್ಮದು ಸ್ಪೆಕ್ಸ್ ಹಾಕ್ಕೊಂಡು ಹೋಗ್ತಿರೋದಷ್ಟೇ. ಗೈಸ್, ಇವಾಗ ಹೊರಡ್ತಿದ್ದೀವಿ ನಾವು ಇಲ್ಲಿಂದ. ಪಪ್ಪನ ಬೈಕೆ ತಗೊಂಡು ಹೋಗೋದು. ಪಪ್ಪ ಇನ್ನೊಂದು ಬೈಕ್ ತೊಗೊಂಡು ಹೋಗೋರೆ. ಗೈಸ್, ರೀಚ್ ಆಗಿದ್ದೀವಿ ಇವಾಗ. ಕಾಣಿಸೋದೇ ಇಲ್ಲ ಅಮ್ಮ. ಇಲ್ಲೊಂದು ಜಟ್ ಅದೆಯಲ್ಲ ಗೈಸ್. ಇವಾಗ ಎಲ್ಲ ಜಟ್ನ ತೆಗೆದು ಲೈನಾಗಿ ಜೋಡಿಸಿ, ಆಮೇಲೆ ಪಂಪ್ ಸೆಟ್ ಅಲ್ಲ, ಪಂಪ್ ಸೆಟ್ ಆನ್ ಮಾಡಿಕೊಂಡು ಪೈಪಲ್ಲಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡೋದು. ನೀ ಬಿಡ್ತೀಯಲ್ಲಮ್ಮ ಪೈಪಲ್ಲಿ. ಗೈಸ್, ಇಷ್ಟೊತ್ತು ಬರ್ಬೇಕಾದ್ರೆ ಸಖತ್ ಬಿಸಿಲು, ಮೈಯೆಲ್ಲ ಸುಟ್ಟಂಗೆ ಆಗ್ತಿತ್ತು. ಇವಾಗ ತೋಟದಲ್ಲಿ ಬಂದು ನಿಂತ ಮೇಲೆ ಸ್ವಲ್ಪ ಆರಾಮಾಗ್ತಿದೆ ಅಲ್ಲ. ಇಲ್ಲಿ ಬಗ್ಗೆ ತಂಪದೆ. ದುಬೈ ಬಾಬು ನೋಡ್ದಂಗೆ ಆಯ್ತದೆ. ಒಂದದೆ ನನ್ನ ಹತ್ರ. ಹಾ, ಇಲ್ಲೊಂದದೆ, ಅಲ್ಲಿ ಮುಂದೆ ಹಂಗೆ ಸ್ಟ್ರೇಟ್ ಹೋದ್ರೆ ಇನ್ನು 3 ಅದೆ. ಆಯ್ತಾಯ್ತು, ನಾನು ತಗೊಬರ್ತೀನಿ. ಹಿಂಗೆ ಈ ಥರ ಇರುತ್ತೆ ಜಟ್ಟು. ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಲಾಕ್ ಆಗಿರುತ್ತೆ ನೋಡಿ. ಇಷ್ಟ ಆದರೆ ಆಯಿತು, ಇನ್ನೊಂದು ಕಡೆ ಹೋಗೋದು. ಗೈಸ್ ನೋಡಿ, ಇದೆಲ್ಲ ನಮ್ಮ ತೋಟ ಅಲ್ಲ, ಆ ಕಡೆ ಇರೋದು ಮಾತ್ರ ನಮ್ಮ ತೋಟ. ನೋಡಿ ಅಲ್ಲಿ ಹಿಂಗೆ ನಮ್ಮ ಊರಲ್ಲಿ ಇರೋ ಈಗ ತೋಟ ಇದೆಯಲ್ಲ, ಚಿಕ್ಕೋಳ್ಳಿ ಹೊಳೆ, ಇಲ್ಲೇನೆ ಈಜಾಡ್ತಿದ್ವಿ ನಾವು.
ನೀರು ಅಷ್ಟಿತ್ತು ಅವಾಗ. ಈಗೆಂತ ಇಲ್ಲಲ್ಲಮ್ಮ, ಈಗೆಂತ ಇಲ್ಲೆಂತ ಮಾಡ್ತೆ ಮುಚ್ಚದ್ದು ತೆಗ್ದಾಕ್ತೀಯಾ? ಇಲ್ಲೇ ಈಜಾಡ್ತಿದ್ವಿ. ಇಲ್ಲೆಲ್ಲ ಗಿಡ ಇರಲಿಲ್ಲ ಅವಾಗ, ಫುಲ್ಲು ನೀರಿತ್ತು. ಆ ಕಲ್ಲು ಮೇಲೆ ನಿಂತ್ಕೊಂಡು ಹಾರ್ತಿದ್ದೆ ಚಿಕ್ಕವನಿರ್ಬೇಕಾದ್ರೆ. ಅಷ್ಟೇನು ಆಳ ಇಲ್ಲ, ಒಂದು ರೇಂಜಿಗೆ ಇಷ್ಟಕ್ಕೆ ಬರ್ತಿದ್ದೇನೋ ಅಷ್ಟೇ. ಮಸ್ತಾಗಿರೋದು, ಸೆಕೆಗೆಲ್ಲ ಒಳ್ಳೆ ಆಗೈತೆ. ನೋಡ್ತೀನಿ, ಆದರೆ ಈಜ್ಕೊಂಡು ಹೋಗ್ಬಿಡ್ದು ಒಂದು ರೌಂಡು. ಮಷಿನ್ ಸ್ಟಾರ್ಟ್ ಮಾಡಾಯಿತು, ದಟ್ಟೆಲ್ಲ ಆನ್ ಆಗಿದೆ ನೋಡಿ. ಎಲ್ಲಿ ಕಾಣಿಸ್ತಿದೆ ನಿಮಗೆ? ಓಲಂದು ಕಾಣಿಸ್ತಿದೆ ನೋಡಿ. ಈ ಅಡಿಕೆ ಗಿಡ ನೋಡಿ, ಈ ಥರ ಏನಕ್ಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಪಪ್ಪ ಮಾಡಿರೋದು. ಇದು ಅಡಿಕೆ ಮರದ್ದೇನೆ. ಅಡಿಕೆ ಗಿಡನ ಸ್ವಲ್ಪ ಸೇಫಾಗಿ ಇಡೋಕ್ಕೆ. ಇದ್ರ ಒಳಗಡೆ ಅಡಿಕೆ ಗಿಡ ಇದೆ, ಅದನ್ನು ಹಂದಿ ಬಂದು ತಿನ್ಬಿಡತ್ತೆ. ಅದಕ್ಕೋಸ್ಕರನೇ ಈ ಥರ ಕಟ್ಟಿ, ಬಾಳೆದು ಅದು ಬರುತ್ತಲ್ವ, ಅದರಿಂದ ಕಟ್ಟಿ ಗಂಟು ಹಾಕಿದ್ದಾರೆ. ಸ್ವಲ್ಪ ಹಂದಿಗೆ ತಿನ್ನಕ್ಕೆ ಸಿಗಬಾರ್ದು ರಪ್ಪ ಅಂತ ಹೇಳಿ ಅಂತ. ಗಿಡ ಎಲ್ಲ ಹಾಳಾಗಿ ಹೋಗ್ಬಿಡತ್ತಲ್ಲ, ಅದಕ್ಕೋಸ್ಕರ. ಇಲ್ಲಿವರೆಗೆ ಎಷ್ಟು ಒಂದು 28-30 ಗಿಡ ಹಾಗೆ ಹಾಳು ಮಾಡಿಬಿಟ್ಟಿದೆ ಹಂದಿ ಬಂದದ್ದು. ಎಲ್ಲ ಮರಕ್ಕೂ ಹಾಕಾಗಿತ್ತು. ಒಂದು ತೆಂಗಿನ ಮರಕ್ಕೆ ಲಾಸ್ಟ್ ಬಿಡೋಣ ಅಂತೇಳಿ ಹೋಗ್ತಿದ್ದೆ, ಪವರೇ ಹೋಯ್ತು ಗೈಸ್. ಪಾಪ ಅದಕ್ಕೊಂದು ಇದೆ ತೆಂಗಿನ ಮರ, ಇದಕ್ಕೊಂದು ಹಾಕಬೇಕಿತ್ತು ಪಾಪ. ಏನು ಮಾಡೋದು? ಇವಾಗ ಪವರ್ ಬರೋ ತನಕ ಕೂತ್ಕೊಂಡು ವೇಟ್ ಮಾಡಿ ಅದಕ್ಕೊಂದು ಹಾಕೋಗೋಣ. ನೋಡಿ, ಅಮ್ಮ ಬಿಸ್ಕೆಟ್ ತಂದವ್ರೆ ತಿನ್ನೋದೀಗ. ಪಾರ್ಲೈಜಿ, ಅದನ್ನು ನೀರ ಹತ್ರ ಇಟ್ಟು ಒದ್ದಾಗಿ ಹೋಗಿದೆ ಅಂತೆ ಅಲ್ಲ? ಮತ್ತೆಂತ ತಂದಿದೆ ಯಪ್ಪ ದೇವ್ರೆ. ಈಗ ಬಿಸ್ಕೆಟ್ ತಿನ್ಕೊಂಡು ಕೆಳಗಡೆ ಹೋಗ್ತಿದ್ದೀವಿ ಪಂಪ್ ಸೆಟ್ ಹತ್ರ. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲೊಂದು ತೆಂಗಿನ ಮರಕ್ಕೆ ನೀರು ಬಿಟ್ಟಿಲ್ಲ ಅಲ್ಲ, ಪವರ್ ಬಂದರೆ ಗೊತ್ತಾಗಲ್ಲ. ಅಲ್ಲಿದ್ರೇ ಸೌಂಡ್ ಆಗುತ್ತೆ ಸ್ವಲ್ಪ, ಅದಕ್ಕೆ ಪವರ್ ಬಂದರೆ ಅಲ್ಲೇ ಆನ್ ಮಾಡೋದು, ಮುಗಿಸ್ಕೊಂಡು ರೈಟ್ ಹೇಳೋದು. ಗೈಸ್, ಇದೆಲ್ಲ ಏನು ಅಂತ ಗೊತ್ತಾ ನಿಮಗೆ? ನಾಚಿಕೆ ಮುಳ್ಳು ಅಂತಾರೆ. ಹಿಂಗೆ ಮುಟ್ಟಿದ್ರೆ ನೋಡಿ ಹೆಂಗಾಗತ್ತೆ ಅಂತ ಹೇಳಿ. ನೋಡಿ ಈ ಕಡೆ ನಾಚಿಕೆ ಮಾಡ್ಕೊಳತ್ತೆ ಅಲ್ಲ? ಮುಟ್ಟಿದರೆ ಮುನಿ ಅಂತ ಹೇಳೋದು ಇದೇ ಗಿಡಕ್ಕೋಸ್ಕರನೇ ಯಾವಾಗಟ್ಟು. ಆದ್ರೆ ಮಸ್ತ್ ಅಲ್ಲ ಇದು, ಹಿಂಗೆ ಟಚ್ ಮಾಡಿದ್ರೆ ಆಗೋದು. ಓ, ಪವರ್ ಬಂದದಲ್ಲ, ಸ್ಟಾರ್ಟ್ ಆಯಿತು ಗೈಸ್. ಅದೊಂದು ನೀರು ಹಾಕ್ದಂಗೆ ಆಯಿತು ಅದಕ್ಕೂ. ಮೊದಲು ಹಿಂಗೆ ಪಾಸ್ ಹಾಕೊಂಡು ಬರ್ತಿದ್ವಿ ನಾವು ಗೈಸ್. ನಾನು ಚಿಕ್ಕವನಿರ್ಬೇಕಾದ್ರೆ ಇವ್ರ ಮನೇಲೇ ಇರ್ತಿದ್ದೆ ಜಾಸ್ತಿ. ನಮ್ಮ ಮನೆಗಿಂತ ಇವ್ರ ಮನೇಲೇ ಇರ್ತಿದ್ದಂತ ಜಾಸ್ತಿ ಇರ್ತಿದ್ದೆ, ನನಗೂ ನೆನಪಿದೆ. ಇದೆ ಹಾ, ಚಡ್ಡಿ ಹಾಕಿಲ್ಲ. ಶೇಮ್ ಎಂತ ಬೇಕು? ಗೈಸ್, ಇಲ್ಲೇ ನಮ್ಮ ಮೊದ್ಲಿನ ಮನೆ ಇತ್ತು ಇಲ್ಲಿ. ಅದ್ರ ಪಕ್ಕದ ಮನೆಯವರು ಒಬ್ರು ಇದ್ದಾರೆ, ಹನುಮಂತಣ್ಣ ಅಂತ ಹೇಳಿ. ಪಾಪ ಅವರು ನಾವು ಸಣ್ಣವ್ರು ಇರ್ಬೇಕಾದ್ರೆ ಎಲ್ಲ ಒಳ್ಳೆ ಚಂದ ಮಾಡಿ ನೋಡ್ಕೊಂಡಿದ್ರು ನಮಗೆ ಅಲ್ಲಮ್ಮ. ನಾವು ನಮ್ಮ ಮನೆಯಲ್ಲಿರೋಕ್ಕಿಂತ ಜಾಸ್ತಿ ಅವ್ರ ಮನೇಲೇ ಇರ್ತಿದ್ವು ಅಂತೆ. ಅದೇ ಮನೆ ಕೆಲಸ ಮಾಡ್ಕೊಳ್ಬೇಕು ಅಂಬುದು ಅವ್ರ ಮನೆಗೆ ಹೋಗಿ ಬಿಟ್ಟು ಬರುದು ನಿಮ್ಮನ್ನ. ನಮ್ಮನೆ ನಿಂಗೆ ಕೆಲ್ಸನೇ ರಾಶಿ ಆಗಿತ್ತಲ್ಲ ಅವಾಗ. ನಮ್ಗಿಂತ ಅಲ್ಲ, ಹಿಡ್ಕೊಂಡವ್ರು ಯಾರು ಇಲ್ಲದ ಕೂಡ ಹಂಗಾಯ್ತದೆ. ಸಣ್ಣವ್ರು ಅವರೆಲ್ಲ ಮನೇಲೇ ಇರ್ತೀರು. ಈಗ ಹೋಗಿ ಹಂಗೆ ಮಾತಾಡ್ಸ್ಕೊಂಡು ಹಿಂಗೆ ಒಂದು ಬೀಡ ಹಾಕೊಂಡು ತಿನ್ಕೊಂಡು ಬಂದೆ ಗೈಸ್. ಇವಾಗ ಜಸ್ಟ್ ಅಲ್ಲ, ಮೊದಲು ನೆನಪದ್ಯಾ ನೀನು 1 ತಾಸು ನಿತ್ಕಂತ ಅಂತ ಹೇಳಿ ಬಂದು ಇಲ್ಲಿ ನಿಂತ್ಕೊಂಡು ನಾವು ಈಜುತನೋ ಹೇಳು ಬಾ ಹೋಗುವ ಕಾಯ್ದು ಕುತ್ಕೊಂತಿದ್ಯಲ್ಲ. ಎಷ್ಟೊತ್ತಿಗೂ ಬರುದಿಲ್ಲ ನೀವು ಮೀಸಗ ಬತ್ತೆ ಅಂತ ಹೇಳ್ತೀವಿ, ಆಟ ಆಡ್ತೇ ಹೊಳಿತೀರಿ. ಮಸ್ತ್ ಖುಷಿ ಇತ್ತು ಗೈಸ್ ಸಣ್ಣವ್ರು ಇರ್ಬೇಕಾದ್ರೆ. ಇವಾಗ ಎಲ್ಲ ತಲೆ ಮೇಲೆ ಕೂತಿದೆ. ಹೋಗೋಣ ಹಂಗಾದ್ರೆ ಗೈಸ್. ಇವಾಗ ಈಜಲ್ಲ, ಇನ್ನೊಂದಿನ ಯಾವತ್ತಾದರೂ ಒಬ್ಬನೇ ಈಜ್ಬೇಕಲ್ಲ ಈಗ, ಅದಕ್ಕೋಸ್ಕರನೇ ಈಗ ಇತ್ತಿಲ್ಲ. ಇನ್ನೊಂದಿನ ಬಂದು ಪಕ್ಕ ಇರ್ತೀನಿ. ಇವಾಗ ಹೊರಡೋದು ಇಲ್ಲಿಂದ ಗೈಸ್. ಜಸ್ಟ್ ಮನೆಗೆ ರೀಚ್ ಆದ್ವಿ. ಅಂತಂದ್ರೆ ಅದೇ ಯಾರು ಇಲ್ಲ ಇಲ್ಲಿ ಕೇಳೋರು. ನಮ್ಮಮ್ಮ ಕಾಲಲ್ಲಿ ಅವ್ರೆ. ಈಗ ನಾನು ಪರೋಟ ಮಾಡೋಣ ಅಂತಿದ್ದೀನಿ. ಪಾಪ ಪರೋಟ ತರ್ಸವ್ರೆ. ಶೆಕೆಯಲ್ಲಂತೂ ನಿಲ್ಲೋಕ್ಕೆ ಆಗಲ್ಲ ಇಲ್ಲಿ ಗ್ಯಾಸ್ ಹತ್ರ. ಮತ್ತು ಈ ಶೀಟ್ ಬೇರೆ ಅಲ್ಲ, ಅದಕ್ಕೆ ಸ್ನಾನ ಮಾಡಿದ್ದು
ನಾನು ತಣ್ಣೀರಲ್ಲೇ ಸ್ನಾನ ಮಾಡ್ತೀನಿ ನೋಡಿ. ಡಿ ಜೆ ಆಯಪ್ಪ ದೇವ್ರೆ, ಸರಿ ಬಿಸಿ ಆಯ್ತು ಗೈಸ್. ಮಸ್ತಿ ಮಾಡೋಕ್ಕೋಗಿ ಗೈಸ್. ಪರೋಟ ಸುಟ್ಟಾಯ್ತು, ಇವಾಗ ಊಟ ಮಾಡೋದಷ್ಟೇ. ಅಮ್ಮ ಹಾಕ್ತಿದ್ದಾರೆ ಪ್ಲೇಟ್ಗೆ. ಅಯ್ಯಪ್ಪ ಗೈಸ್, ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.